ನಮಸ್ಕಾರ ಬಂಧುಗಳೇ. ನನ್ನ ಹೆಸರು ಡಾಕ್ಟರ್ ಕಮಲಂ ಕೃಷ್ಣ ಅಂತೇಳಿ, ಬಿಂದು ಸ್ಪರ್ಶ ತಜ್ಞ ಹಾಗೂ ಆಹಾರ ತಜ್ಞ. ಅಂದರೆ ಯಾವುದೇ ಔಷಧಿಗಳಿಲ್ಲದೆ ಎಲ್ಲ ನಮ್ಮ ರೋಗಗಳನ್ನು ದೂರ ಮಾಡಿಕೊಳ್ಳಿಕ್ಕೆ ಮಾಹಿತಿಗಾಗಿ ನೀವು ಯಾವಾಗಲೂ ಕೂಡ ನನ್ನನ್ನು ಸಂಪರ್ಕ ಮಾಡಬಹುದು. ಇಂದಿನ ವಾಸ್ತವದಲ್ಲಿ ಆಹಾರ ಅತ್ಯಂತ ಪ್ರಮುಖವಾಗಿ ಹೆಚ್ಚು ವಿಮರ್ಶೆಗಳಿಗೆ ಮತ್ತು ಹೆಚ್ಚು ವಿಸ್ತಾರವಾಗಿ ಬೇರೆ 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 ದೃಷ್ಟಿಕೋನಗಳಿಂದ ಅದನ್ನು ವಿವರಣೆ ಮಾಡ್ತಾ ಇರುವಂಥ ದಿನಮಾನಸದಲ್ಲಿ ಇವತ್ತು ಸಹಜವಾಗಿ ಆಹಾರ ಅಂತಂದರೆ ನಾವು ತಗೊಳ್ಳೋ ಕ್ರಮ, ಯಾವುದೆಲ್ಲ ಆಹಾರವನ್ನು ಅಗೆದು ತಿನ್ನೋದ್ರ ಮೂಲಕ ಆಗಲಿ ಅಥವಾ ಕುಡಿಯೋದ್ರ ಮೂಲಕ ಆಗಲಿ, ನೆಕ್ಕೋದು ಅಥವಾ ಚೀಪೋದು, ಈ ಮೂಲಕ ಆಹಾರವನ್ನು ನಾವು ಒಳಗೆ ತಗೊಳ್ತಾ ಹೋಗ್ತಿದ್ದೀವಿ. ಇದು ಸಹಜವಾಗಿ ಹೇಳುವಂಥ ಆಹಾರದ ಕ್ರಮ. ಇಲ್ಲಿ ನಾವು ಪ್ರಮುಖವಾಗಿ ಇಂದಿನ ದಿನಕ್ಕೆ ಹೋಲಿಸ್ಕೊಂಡ್ರೆ 4 ವಿಧವಾದ ಆಹಾರವನ್ನು ಇಲ್ಲಿ ನಾವು ತಿಳ್ಕೊಬೇಕಾದ ಅಗತ್ಯ ಇದೆ. ಅಂದರೆ 4 ವಿಧ ಹೇಗೆ ಇದರ ವರ್ಗೀಕರಣ ಅಂತಂದರೆ, ಮೊದಲನೇದಾಗಿ ರೋಗಗಳನ್ನು ಹೊರಕ್ಕೆ ಹಾಕುವಂಥ ಆಹಾರ. ರೋಗಗಳನ್ನು ಹೊರಕ್ಕೆ ಹಾಕುವಂಥ ಆಹಾರ ಅಂದರೆ ತುಂಬ ಸರಳವಾಗಿ ಹೇಳಬೇಕು ಅಂತ ಸಹಜವಾದ ಆಹಾರ. ಅಂದರೆ ಹಣ್ಣುಗಳಿರ್ಬೋದು, ತರಕಾರಿಗಳಿರ್ಬೋದು, ನಮಗೆ ಪ್ರಕೃತಿಯಿಂದ ಬರುವಂಥ ಯಾವುದೇ ಸೊಪ್ಪುಗಳು, ಬೇರುಗಳು ಏನಾದರೂ ಇರ್ಬೋದು. ಅದನ್ನು ಯಾವುದೇ ಒಂದು ಪ್ರೋಸೆಸ್ ಅನ್ನೋದು ಮಾಡದೆ ಹಾಗೆ ತೊಗೊಳ್ತೀವಲ್ಲ, ಅದನ್ನು ನಮಗೇ ಅರಿವಿಲ್ಲದಂತೆ ಬಹಳ ಹಿಂದಿನಿಂದಲೂ ಕೂಡ ನಮ್ಮ ಹಿರಿಯರು ಯಾವುದೇ ಒಬ್ಬ ರೋಗಿನ ನೋಡಲಿಕ್ಕೆ ಹೋಗಬೇಕಾದ್ರೆ ಅಥವಾ ಯಾವುದೋ ಆಸ್ಪತ್ರೆಗೆ ಹೋಗಿ ರೋಗಿನ ಭೇಟಿಯಾಗೋ ಸಂದರ್ಭದಲ್ಲಿ ಹಣ್ಣಿನ ಬುಟ್ಟಿಯನ್ನು ಕೈಲಿ ಹಿಡ್ಕೊಂಡು ಹೋಗೋದ್ರ ಅಭ್ಯಾಸ. ಅದನ್ನು ನಾವು ಕೂಡ ನೋಡಿದ್ದೀವಿ ಮತ್ತು ನಾವು ಕೂಡ ಅದನ್ನು ಮಾಡ್ತಾಯಿದ್ದೀವಿ. ಇದು ನಮಗೆ ಅನುಭವ ಚೆನ್ನಾಗಾಗಿದೆ. ಆದರೆ ಯಾತಕ್ಕೆ ಹಣ್ಣುಗಳನ್ನೇ ತೊಗೊಂಡು ಹೋಗ್ತೀವಿ ಅನ್ನೋದು ಎಷ್ಟರ ಮಟ್ಟಿಗೆ ನಮಗೆ ಅರ್ಥ ಆಗಿದೆ ಅನ್ನೋದು ಗೊತ್ತಿಲ್ಲ. ಆದರೂ ಫಾಲೋ ಮಾಡ್ತಾಯಿದ್ದೀವಿ ಅದನ್ನು. ಇದು ಮತ್ತು ಅದರಿಂದ ಏನು ತೊಂದರೆ ಇಲ್ಲಲ್ಲ, ಹಾಗಾಗಿ ನಡ್ಕೊಂಡು ಹೋಗ್ತಾ ಇದೆ. ತೀರಾ ಸರಳ. ನಮ್ಮ ದೇಹದ ಒಳಗೆ ಅತ್ಯಂತ ಸರಳವಾಗಿ ಜೀರ್ಣ ಆಗುವಂಥ ಆಹಾರ ಅಂತಂದರೆ ಅದು ಹಣ್ಣುಗಳು. ಹಾಗಾಗಿ ಹಣ್ಣುಗಳನ್ನೇ ಕೊಡ್ತಾ ಇದ್ದೀವಿ. ಮತ್ತು ಇದು ನಮ್ಮ ದೇಹದಲ್ಲಿರೋ ಎಲ್ಲ ಕಶ್ಮಲಗಳನ್ನು ಹೊರಕ್ಕೆ ತರೋದರಲ್ಲಿ ಪ್ರಮುಖ ಪಾತ್ರ ವಹಿಸುತ್ತೆ. ನಮ್ಮಲ್ಲಿ ಬಹಳ ಹಿಂದಿನಿಂದಲೂ ಫಲಾಹಾರ ಅಥವಾ ಉಪಹಾರ, ಬೆಳಗಿನ ಆಹಾರ ಹಣ್ಣೇ ಆಗಿದ್ದಿದ್ದು. ಈಗ ಎಲ್ಲವೂ ಆಧುನಿಕತೆ ಬಂದು 3 ಹೊತ್ತೂ ಬೇಯಿಸಿದ್ದು ತಿಂದ್ಕೊಂಡೇ ನಾವು ಹೊತ್ತು ಕಳೀತಾ ಇದ್ದೀವಿ. ಸುಮಾರು ಜನಕ್ಕೆ ಹಣ್ಣುಗಳು ತಿನ್ನೋದು ಕೂಡ ಗೊತ್ತಿಲ್ಲ. ಆ ಒಂದು ಪರಿಸ್ಥಿತಿಯಲ್ಲಿ ಇವತ್ತಿದ್ದೀವಿ. ಮತ್ತು ಎರಡನೇ ವಿಧವಾಗಿ ಅಂದರೆ ಎರಡನೇ ವರ್ಗೀಕರಣ ಅಂತಂದಾಗ, ಬದುಕುವುದಕ್ಕಾಗಿ ಮಾಡಿಕೊಂಡಂಥ ಆಹಾರಗಳು. ಅಂದರೆ ಯಾವುದೇ ಸೊಪ್ಪು ತರಕಾರಿಗಳನ್ನು ಬೇಯಿಸಿ ಊಟ ಮಾಡೋವಂಥದ್ದು, ಧಾನ್ಯಗಳನ್ನು ಬೇಯಿಸಿ ಅದನ್ನು ತೊಗೊಳ್ಳೋವಂಥದ್ದು, ಅಥವಾ ಹುರಿದು ರುಚಿಗೆ ತಕ್ಕ ಹಾಗೆ ಬೇರೆ 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 ರೀತಿಯ ಮಸಾಲೆ ಪದಾರ್ಥಗಳನ್ನು ಹಾಕ್ಕೊಂಡು ತೊಗೊಳ್ಳೋವಂಥದ್ದು, ಅಥವಾ ಕರಿದು ತೊಗೊಳ್ಳೋವಂಥದ್ದು. ಈ ಥರದ್ದು ನಾವು ಬೇಯಿಸ್ಕೊಂಡು ನಾವು ತಿನ್ನೋದನ್ನು ನಾವು ಬದುಕೋದಕ್ಕೋಸ್ಕರ, ರುಚಿಕರವಾಗಿ ತಿಂದು ಬದುಕೋದಕ್ಕೋಸ್ಕರ ಮಾಡಿಕೊಂಡಂಥ ಆಹಾರ ಅಂತ ಕರಿಬೋದು. ಮತ್ತು ಇನ್ನೊಂದು ವರ್ಗೀಕರಣ, ಮೂರನೇದು ಅಂತೇಳಿದ್ರೆ ನಮ್ಮ ದೇಹದಲ್ಲಿ ರೋಗವನ್ನು ಸೃಷ್ಟಿ ಮಾಡುವ ಆಹಾರ ಅಂತ. ಅಂದರೆ ದೇಹದಲ್ಲಿ ಸೃಷ್ಟಿ ಮಾಡುವಂಥ ಆಹಾರ ಅಂದರೆ ಯಾವುದೇ ಒಂದು ಆಹಾರಕ್ಕೆ ಒಂದು ನಿರ್ದಿಷ್ಟ ಸಮಯದ ತನಕನೇ ಜೀವ ಇರುತ್ತೆ. ಅದಾದ ನಂತರ ಅದು ಜೀವ ಕಡಿಮೆ ಮಾಡ್ಕೊಳ್ತಾ ಹೋಗುತ್ತೆ. ಜೀವ ಇಲ್ಲದ ಆಹಾರವನ್ನು ನಾವು ತಗೊಂಡು ಅದರಿಂದ ನಮಗೆ ಶಕ್ತಿ ಬರುತ್ತೆ ಅನ್ನೋ ಒಂದು ಕಲ್ಪನೆಯಲ್ಲಿ ನಾವು ಭ್ರಮೆಯಲ್ಲಿ ಬದುಕ್ತಾ ಇದ್ದೀವಿ. ಈ ರೀತಿದ್ದು ಅಂದರೆ ಮಾಡಿ ಬಹಳ ಸಮಯ ಆದ ನಂತರ ತಿನ್ನುವಂಥ ಆಹಾರ ಇರ್ಬೋದು. ಮತ್ತು ತಂದಂಥ ಎಲ್ಲ ಹೊಸ ಪದಾರ್ಥಗಳನ್ನು ತಂದು ಅದನ್ನು ಫ್ರಿಡ್ಜಲ್ಲಿಟ್ಟು ತುಂಬ ಸಮಯ ಆದ ನಂತರ, ದಿನಗಳಾದ ನಂತರ ತೊಗೊಳ್ಳೋವಂಥದ್ದು. ಅಥವಾ ನಾವು ಇವಾಗ ಇಡ್ಲಿ ದೋಸೆ ಅಂತ ಏನೋ ಮಾಡ್ಕೊಳ್ತೀವಿ, ಅದನ್ನು 2-3 ದಿವಸ ಇಟ್ಟು ಆ ಹಿಟ್ಟನ್ನು ಬಳಸೋದು. ಇವೆಲ್ಲವೂ ಏನು ಅಂತಂದರೆ ನಮ್ಮಲ್ಲಿ ಹೆಚ್ಚು ರೋಗವನ್ನು ಸೃಷ್ಟಿ ಮಾಡುತ್ತೆ. ಹೇಗೆ ಸೃಷ್ಟಿ ಮಾಡುತ್ತೆ ಅಂದರೆ, ಸಾಮಾನ್ಯವಾಗಿ ಇವುಗಳು ಅರ್ಗಕ್ಕೆ ತುಂಬ ಸಮಯ ಬೇಕು. ಅದೇ ಒಂದು ಹಣ್ಣುಗಳು ತಿಂದಾಗ ನಮಗೆ ಒಂದು 2-3 ಗಂಟೆಲಿ ಮತ್ತೆ ಆಹಾರ ತೊಗೋಬೋದು, ಪೂರ್ಣ ಜೀರ್ಣ ಆಗೋ ಸಾಧ್ಯತೆ ಇದೆ. ಈ ರೀತಿ ಬೇಯಿಸಿದ ಆಹಾರ ತೊಗೊಂಡಾಗ 4, 5, 6 ಗಂಟೆಗಳಾಗತ್ತೆ. ಅದೇ ತುಂಬ ಹಳೇದಾದ ಆಹಾರವನ್ನು ತೊಗೊಂಡಾಗ ಇನ್ನೂ ಹೆಚ್ಚು ಸಮಯ ಬೇಕು. ಆದರೆ ನಮ್ಮ ಪ್ಲಾನ್ ಏನು ಅಂತಂದರೆ, ದಿನದಲ್ಲಿ 3 ಅಥವಾ 4 ಬಾರಿ ಊಟ ಮಾಡೋ ಅಭ್ಯಾಸ, ಪ್ರತಿ 3 ಗಂಟೆ ಅಥವಾ 4 ಗಂಟೆಗೆ ಆಹಾರ ತೊಗೊಳ್ಳೋ ಅಭ್ಯಾಸ ಮಾಡಿದ್ದೀವಿ. ಈ ಸಂದರ್ಭದಲ್ಲಿ ಏನಾಗುತ್ತೆ ಅಂದರೆ, ಹಿಂದೆ ತೊಗೊಂಡಂಥ ಆಹಾರ ಜೀರ್ಣ ಆಗದೇ ಇದ್ದಾಗ ಅದು ಹಾಗೇ ಉಳಿಯುತ್ತೆ, ಕೆಡ್ತಾ ಹೋಗುತ್ತೆ. ಅದರಿಂದನೇ ನಮ್ಮ ಗ್ಯಾಸ್ಟ್ರಿಕ್ ಅಂತೀವಿ, ಅದು ಸೃಷ್ಟಿಯಾಗತ್ತೆ. ಮಲಬದ್ಧತೆ ಸೃಷ್ಟಿಯಾಗತ್ತೆ. ಮಲಬದ್ಧತೆ ಒಂದು ಬಂದರೆ ಸಾಕು, ಎಲ್ಲ ರೋಗಗಳು ತಾನಾಗೇ ಬರ್ತಾ ಹೋಗುತ್ತೆ. ಅದಕ್ಕೆ ಮಲಬದ್ಧತೆಯನ್ನು ರೋಗಗಳ ಬೇರು ಅಥವಾ ರೋಗಗಳ ತಾಯಿ ಅಂತ ಕರೀತಾರೆ.
ಹಾಗಾಗಿ ಆಹಾರ ಪೂರ್ಣ ಜೀರ್ಣ ಆಗಿರೋ ಹಾಗೆ ನೋಡ್ಕೊಳ್ಳೋ ಜವಾಬ್ದಾರಿ ನಮ್ಮದು. ಇದು ನಮ್ಗೆ ಹೊರಗಡೆಯಿಂದ ಯಾರೋ ಬಂದು ಹೇಳಲಿಕ್ಕೆಲ್ಲ ಸಾಧ್ಯ ಇಲ್ಲ, ನಮ್ಮ ಅನುಭವಕ್ಕೆ ಬರ್ತಾ ಹೋಗುತ್ತೆ. ಅದನ್ನು ಸರಿ ಮಾಡಿಕೊಂಡ್ರೆ ಸಾಕಾಗತ್ತೆ. ಸೊ ಹಾಗಿಲ್ಲದೆ ಇದ್ದಾಗ ರೋಗ ತರುತ್ತದು. ಮತ್ತು ಇನ್ನೊಂದು ಕೊನೆಯ ವರ್ಗೀಕರಣ, ನಾಲ್ಕನೇದಾಗಿ ಹಲವು ರೋಗಗಳನ್ನು, ಇದು ಒಂದೇ ರೋಗ ಅಲ್ಲ, ಹಲವಾರು ರೋಗಗಳನ್ನ ತರುವಂಥ ಆಹಾರ. ಉದಾಹರಣೆಗೆ ಪ್ಯಾಕ್ ಮಾಡಿಟ್ಟಂಥ ಆಹಾರ, ಯಾವುದೋ ಕಾಲದಲ್ಲಿ ಪ್ಯಾಕ್ ಮಾಡಿರೋದನ್ನು ನಾವು ಅದನ್ನು ತೊಗೊಂಡು ತಿನ್ನೋದು. ಅದ್ರ ಮೇಲೆ ಹಾಕಿರುತ್ತೆ ವ್ಯಾಲಿಡಿಟಿ, ಇದ್ರ ಸಮಯ ಇನ್ನು 6 ತಿಂಗಳಿದೆ, 1 ವರ್ಷ ಇದೆ ಅಂತ. ಭಗವಂತ ಯಾವ ಆಹಾರಕ್ಕೆ ದಿನಗಳ ಲೆಕ್ಕದಲ್ಲಿ ಸಮಯ ಕೊಟ್ಟಿದ್ದಾನೋ ಅದನ್ನು ಮನುಷ್ಯ ಅದಕ್ಕೊಂದಷ್ಟು ರಾಸಾಯನಿಕಗಳನ್ನು ಹಾಕಿ, ಅಂದರೆ ಪ್ರಿಸರ್ವೇಟಿವ್ಸ್ ಹಾಕಿ ಕಲೆಕ್ಟ್ ಮಾಡಿಟ್ಟು ಅದಿನ್ನೂ 6 ತಿಂಗಳವರೆಗೂ ತೊಗೋಬೋದು, 1 ವರ್ಷದವರೆಗೂ ತೊಗೋಬೇಕು ಅನ್ಬೋದು ಅಂತ ಹೇಳ್ತಾನೆ. ಮತ್ತು ತೀರಾ ಹಾಳಾದ ಆಹಾರಗಳಿಗೆ ಒಂದಷ್ಟು ರುಚಿಗಳನ್ನು, ಅಂದರೆ ರಾಸಾಯನಿಕಗಳಿಂದ ಮಾಡಿದಂಥ ರುಚಿ, ಅದು ಸಹಜವಾದ ರುಚಿ ಅಲ್ಲ, ಅವುಗಳನ್ನೆಲ್ಲ ಹಾಕಿ ಮಾರುಕಟ್ಟೆಯಲ್ಲಿ ತುಂಬ ಏನು ಸರಳವಾಗಿ ವ್ಯಾಪಾರ ಎಲ್ಲೋ ನಮ್ಮ ಕಣ್ಣಿಗೆ ಗೋಚರ ಆಗ್ತಾ ಇರೋದು ಎಲ್ಲ ಕಡೆಗೂ ಸಿಗುತ್ತೆ. ಈ ಥರದ ಆಹಾರಗಳಿಗೆ ನಮ್ಮ ನಾಲಿಗೆ ಬಲಿಯಾಗಿರೋದ್ರಿಂದ ಅದನ್ನು ತೊಗೊಂಡು ತಿಂತಾಯಿರ್ತೀವಿ. ಅದು ಯಾವುದೇ ಕಾರಣಕ್ಕೂ ಜೀರ್ಣ ಆಗಲ್ಲ. ಜೀರ್ಣ ಆಗದೆ ಇದ್ದಾಗ ಕೆಟ್ಟದ್ದು ದೇಹದಲ್ಲಿದ್ದು ಯಾವತ್ತೂ ಕೂಡ ನಮಗೆ ಒಳ್ಳೇದು ಮಾಡಲಿಕ್ಕೆ ಸಾಧ್ಯ ಆಗಲ್ಲ. ಅಂಥ ಸಂದರ್ಭದಲ್ಲಿ ಇವು ಹಲವು ರೋಗಗಳನ್ನು ನಮ್ಮಲ್ಲಿ ಮೇಲಿಂದ ಮೇಲೆ ತರ್ತಾ ಹೋಗುತ್ತೆ. ಅದಕ್ಕೆ ಸರಿಯಾಗಿ ಅದರ ನಿವಾರಣೆ ಕ್ರಮ ಕೂಡ ನಮಗೆ ಗೊತ್ತಿಲ್ಲದೆ ಇರೋದ್ರಿಂದ ಏನೋ ಗೊತ್ತಿರೋ ಕ್ರಮವನ್ನು ನಾವು ಅನುಸರಿಸ್ತೀವಿ, ಅದು ತಪ್ಪೇ ಮಾಡ್ತಿರ್ತೀವಿ. ಹಾಗಾಗಿ ರೋಗ ಉಲ್ಬಣ ಆಗ್ತಾ ಹೋಗುತ್ತೆ ಹೊರತು ವಾಸಿ ಆಗಲ್ಲ. ಕಾರಣ ಇಷ್ಟೇ, ಯಾಕೆಂದರೆ ನಾವು ತೊಗೊಳ್ತಾ ಇರೋಂಥ ಆಹಾರ ಸರಿ ಇಲ್ಲ. ಮೊದಲನೇದಾಗಿ ಆಹಾರ ಏನು ಅಂತ ಅರ್ಥ ಮಾಡ್ಕೋಬೇಕು. ಅರ್ಥ ಮಾಡಿಕೊಂಡು ಸಹಜವಾಗಿ ಆಹಾರಗಳನ್ನು ತೊಗೊಂಡಾಗ ಖಂಡಿತವಾಗಲೂ ನಮಗೆ ರೋಗ ಯಾವುದು ಬರದೇ ಇರೋ ರೀತಿ ನಮ್ಮನ್ನು ನಾವು ಕಾಪಾಡಿಕೊಳ್ಳಲ್ಲಿ ನಾವು ಯಶಸ್ವಿ ಆಗಬಹುದು. ಯಾರೋ ಬಂದು ನಮ್ಮ ರೋಗವನ್ನು ವಾಸಿ ಮಾಡ್ತಾರೆ ಅನ್ನೋದು ಸುಳ್ಳು. ಭಗವಂತ ನಮ್ಮೆಲ್ಲರಿಗೂ ಕೂಡ ರೋಗದಿಂದ ದೂರ ಇರಲಿಕ್ಕೆ ಬೇಕಾದಂಥ ಚೈತನ್ಯವನ್ನು ಇಟ್ಟೇ ನಮ್ಮನ್ನು ಕಳಿಸಿದ್ದಾನೆ. ನಾವು ತಿಳಿದಿನೋ ಈ ರೀತಿ ಮಾಡುವಂಥ ತಪ್ಪುಗಳಿಂದ ಅದು ಹಾಳಾಗತ್ತೆ. ಸೊ ಹೇಗೆ ಅಂತ ತಿಳ್ಕೊಳ್ಳೋಣ. ಮುಂದಿನ ದಿನಗಳಲ್ಲಿ ಎಲ್ಲ ಆಹಾರದ ವಿವರಣೆಗಳನ್ನು ಕೊಡ್ತಾ ಹೋಗ್ತೀನಿ. ತಿಳ್ಕೊಳ್ತಾ ಹೋಗೋಣ. ತಿಳ್ಕೊಂಡು ನಮ್ಮ ಜೀವನ ಕ್ರಮವನ್ನು ಸಣ್ಣದಾಗಿ ಪರಿವರ್ತನೆ ಮಾಡ್ಕೊಳ್ತಾ ಯಾವುದೇ ಒಬ್ಬ ವೈದ್ಯರಿಂದ ದೂರ ಇದ್ಕೊಂಡು ನಮ್ಮ ಆರೋಗ್ಯವನ್ನು ಚೆನ್ನಾಗಿ ಇಟ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತಾ, ಸೊ ಇಂದಿನ ಈ ಸಂಚಿಕೆಯ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.